ಕೇರಳ ಮೂಲದ ಪವಿತ್ರ ಪಂಚದುರ್ಗಾ ದೀಪ ನಮಸ್ಕಾರ. ಆಪತ್ತಿನ ಸಂದರ್ಭದಲ್ಲಿ ಪರಿಹಾರ ನೀಡುವ ಅಪಾರ ಪ್ರಸಿದ್ಧಿ ಪಡೆದ ಈ ಪೂಜೆ ದೇವಿ ಆರಾಧನೆಯಲ್ಲಿ ವಿಶೇಷ ಸ್ಥಾನ ಹೊಂದಿದೆ. ದುರ್ಗಾ ದುರ್ಗತಿ ಪರಿಹಾರ ಎಂದು ನಂಬಲಾಗಿದೆ. ಹೇಗೆ ಭವಸಾಗರವನ್ನು ದಾಟಲು ದೋಣಿ ಅವಶ್ಯಕವೋ ಹಾಗೆಯೇ ಜೀವನದ ಸಂಕಷ್ಟ ಸಾಗರವನ್ನು ದಾಟಲು ದೇವಿಯ ಆಶೀರ್ವಾದ ಅಗತ್ಯ. ಇದು ಅನೇಕ ಸುಮಂಗಲಿಯರಿಗೆ ಗೊತ್ತಿರುವಂತಹ ವಿಷಯವೇ ಆಗಿದೆ. ದಿನಾಲು ಮಣೆಯ ಮೇಲೆ ರಂಗೋಲಿ ಹಾಕಿ ದೀಪವನ್ನಿಟ್ಟು ನಮಸ್ಕಾರ ಮಾಡುವುದನ್ನು ಇನ್ನೂ ಅನೇಕ ಸುಮಂಗಲಿಯರು ಮಾಡುತ್ತಾ ಬಂದಿದ್ದಾರೆ. ಇದರ ವಿಸ್ತೃತ ರೂಪವೇ ಪಂಚದುರ್ಗಾ ದೀಪ ನಮಸ್ಕಾರ. ದುರ್ಗೆಯ ಸ್ವರೂಪವನ್ನು ಅನೇಕ ರೀತಿಯಲ್ಲಿ ವರ್ಣಿಸುತ್ತಾರೆ. ಅಗ್ನಿಯು ವರ್ಣದಂತೆ ತಪಸ್ಸಿನಿಂದ ಜ್ವಲಿಸುವವಳು ದುರ್ಗೆ. ಅಗ್ನಿ ಸ್ವರೂಪಿಣಿಯಾದ ಈ ದೇವಿಯನ್ನು ದೀಪದ ರೂಪದಲ್ಲಿ ಆರಾಧಿಸುವ ಪವಿತ್ರ ವಿಧಾನವೇ ಪಂಚದುರ್ಗಾ ದೀಪ ನಮಸ್ಕಾರ. ಅವಳ ಸ್ವರೂಪ ತ್ರಿಮೂರ್ತಿಗೂ ತಾಯಿಯಾಗಿರುವಂಥವಳು. ಯಾವಾಗ ದೈತ್ಯರಿಂದ ಬಾಧೆಯುಂಟಾದಾಗ ಅವಳು ಸ್ವರೂಪವನ್ನು ತಾಳಿ ಅದನ್ನು ಸಂಹಾರ ಮಾಡಿ ರಕ್ಷಣೆ ನೀಡುತ್ತಾಳೆ. ಯಾರು ಅವಳನ್ನು ಸ್ಮರಣೆ ಮಾಡುತ್ತಾರೋ ಅವರಿಗೆ ಅತೀವ ಶ್ರೇಯಸ್ಸು ಶುಭವನ್ನು ನೀಡುತ್ತಾಳೆ. ಆ ದುರ್ಗೆಯನ್ನು ದೀಪದ ಸ್ವರೂಪದಲ್ಲಿ ಆರಾಧಿಸುವುದನ್ನು ಪಂಚದುರ್ಗಾ ದೀಪ ನಮಸ್ಕಾರದ ವಿಶೇಷವಾಗಿದೆ. ದುರ್ಗೆಯನ್ನು ಪಂಚಕೃತ್ಯ ಪರಾಯಣೆ ಎಂದು ಕರೆಯುತ್ತಾರೆ. ಅದಕ್ಕೆ 5 ವಿಧವಾದ ಸಾಮರ್ಥ್ಯ ಎನ್ನುವುದಾಗಿದೆ. 1. ಸೃಷ್ಟಿ, ಸ್ಥಿತಿ, ಸಂಹಾರ, ತಿರೋಧಾನ, ಅನುಗ್ರಹ. ಅವಳು ಸೃಷ್ಟಿಯನ್ನು ಮಾಡಬಲ್ಲಳು. ಆ ಸೃಷ್ಟಿಯನ್ನು ಸಮತೋಲನದಲ್ಲಿ ಇಡಬಲ್ಲಳು. ಅದೇ ಸ್ಥಿತಿ. ತಾನೇ ಮಾಡಿರುವಂತಹ ಸೃಷ್ಟಿಯನ್ನು ಸಂಹಾರ ಮಾಡುವವಳು ಅವಳಾಗಿದ್ದಾಳೆ. ಅದು ಸಂಹಾರ. ತಾನೇ ಮಾಡಿರುವಂತಹ ಸೃಷ್ಟಿಯನ್ನು ಪುನಃ ತನ್ನೊಳಗೆ ಸೆಳೆದುಕೊಳ್ಳುವುದಕ್ಕೆ ತಿರೋಧಾನ ಎಂದು ಕರೆಯುತ್ತಾರೆ. ಇನ್ನು ಎಲ್ಲ ಭಕ್ತರನ್ನು ಅವಳು ಅನುಗ್ರಹ ಮಾಡುತ್ತಾಳೆ. ಅದು ಅನುಗ್ರಹ. ಹೀಗೆ ದುರ್ಗೆಗೆ 5 ವಿಧವಾದ ಸಾಮರ್ಥ್ಯವನ್ನು ಕೊಂಡಾಡಿದ್ದಾರೆ. ಭಕ್ತರಿಗೆ ಎಲ್ಲವನ್ನು ಕೊಡುವ ಸಾಮರ್ಥ್ಯ ಆ ತಾಯಿಗೆ ಇದೆ. ಅಗ್ನಿ ದೊಡ್ಡದಾದರೆ ಸುಡಬಲ್ಲದು. ಆದರೆ ಅದೇ ಅಗ್ನಿ ದೀಪವಾಗಿ ಹೊಳೆಯುವಾಗ ಬೆಳಕನ್ನು ನೀಡುತ್ತದೆ. ಹಾಗೆಯೇ ಈ ದೀಪಾರಾಧನೆ ನಮ್ಮ ಜೀವನದ ಅಂಧಕಾರವನ್ನು ದೂರ ಮಾಡಿ ನಮ್ಮ ಗುರಿಯತ್ತ ಸಾಗುವ ದಾರಿಯನ್ನು ಬೆಳಕಿನಂತೆ ತೋರಿಸುತ್ತದೆ. ದೀಪದ ಜ್ವಾಲೆ ಸದಾ ಮೇಲ್ಮುಖವಾಗಿ ಏರುತ್ತದೆ. ಹಾಗೆ ನಮ್ಮ ಬದುಕನ್ನು ಕೂಡ ಉನ್ನತ ಮಟ್ಟಕ್ಕೆ ಉದ್ಧಾರ ಮಾಡುವುದಕ್ಕೆ ಮಾಡುವ ಆರಾಧನೆಯೇ ಈ ದೀಪಾರಾಧನೆ. ದೀಪದ ಬೆಳಕಿನಲ್ಲಿ ದುರ್ಗೆಯನ್ನು ನೋಡುವುದು ಕಣ್ಣಿಗೆ ಒಂದು ಹಬ್ಬವಾಗಿತ್ತು. ಪಂಚದುರ್ಗಾ ದೀಪ ನಮಸ್ಕಾರ ಮಾಡುವಾಗ ಮಂತ್ರದಲ್ಲಿ ಹೀಗೆ ಕೇಳಿಕೊಳ್ಳುತ್ತಾರೆ. ನನಗಿರುವಂತಹ ಪ್ರತಿಕೂಲ ವಾತಾವರಣವಿದೆಯೋ ಅದು ನಾಶವಾಗಿ ನನಗೆ ಅನುಕೂಲವಾಗುವಂತಹ ವಾತಾವರಣ ಕಲ್ಪಿಸಿಕೊಡು. ಯಾವ ಆಪತ್ತು ಬಂದೊದಗಿದೆಯೋ ಅವು ನಾಶವಾಗಿ ಸಂಪತ್ತು ಕರುಣಿಸುವಂತಾಗಲಿ ಎಂದು ಕೇಳಿಕೊಳ್ಳುತ್ತಾರೆ. ನಮ್ಮೊಳಗಿನ ನಂಬಿಕೆಯನ್ನು ಬೆಳಗಿಸಿ ನಮ್ಮ ಗುರಿಯ ದಾರಿಗೆ ದೈವಿಕ ಬೆಳಕನ್ನು ಹರಿಸುತ್ತದೆ. ಪಂಚದುರ್ಗಾ ದೀಪ ನಮಸ್ಕಾರ ಮಾಡುವ ಕ್ಷಣ ಮನಸ್ಸೇ ಶಾಂತಿಯಾಗುತ್ತದೆ. ತಾಯಿಯ ಕೃಪೆ ನಮ್ಮ ಬದುಕಿನ ಕತ್ತಲನ್ನೇ ಬೆಳಕಾಗಿಸುತ್ತದೆ. ಎಲ್ಲ ಅಡಚಣೆಗಳು ಕರಗಿ ಆಶೀರ್ವಾದದ ದಾರಿ ತೆರೆದುಕೊಳ್ಳುತ್ತದೆ. ಅಮ್ಮನ ಮುಂದೆ ತಲೆಬಾಗಿದಾಗ ಹೃದಯ ತುಂಬಿ ಹೋಗುತ್ತದೆ.